ಎಂತೆಂತ ವಿಕೃತ ಕಾಮೆಗಳಿರ್ತಾರೆ, ಕಿರಾತಕರಿರ್ತಾರೆ ನೋಡಿ. ಸ್ಟೋರಿ ತೋರಿಸ್ತಾ ಹೋಗ್ತೀವಿ. ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧೆಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ. ಯಾವ ರೀತಿಯಾಗಿ ಬ್ಲಾಕ್ ಮೇಲು? ಟಾಯ್ಲೆಟ್ ನಲ್ಲಿನ ದೃಶ್ಯ ಸೆರೆ ಹಿಡಿದು ಬೆದರಿಕೆಯನ್ನ ಹಾಕಲಾಗಿದೆ. ವಿಡಿಯೋ ಸೆರೆ ಹಿಡಿದು ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಟಾಯ್ಲೆಟ್ ನಲ್ಲಿ ವಿಡಿಯೋ ಇಟ್ಟು ರೆಕಾರ್ಡ್ ಮಾಡಿದ್ದಾರೆ. ಆ ವಿಡಿಯೋ ಸೆರೆ ಹಿಡಿದು ನಂತರ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂಥದ್ದು ಕೋರಮಂಗಲ ಸ್ಟೇಡಿಯಂನ ಟಾಯ್ಲೆಟ್ ನಲ್ಲಿ ಈ ಘಟನೆ ನಡೆದಿದೆ. ವಾಶ್ರೂಮ್ಗೆ ಹೋದಂತ ಯುವತಿಯ ದೃಶ್ಯ ಸೆರೆ ಆಗಿದೆ. ಯುವತಿಯ ಸ್ನೇಹಿತೆಗೆ ದೃಶ್ಯವನ್ನ ಕಳಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಆ ಯುವತಿಯ ಸ್ನೇಹಿತೆ ಕಳಿಸಿರೋದು ವಿಡಿಯೋವನ್ನ, ನಂತರ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಕೋರಮಂಗಲದಲ್ಲಿ ಸೆಲೆಬ್ರಿಟಿ ಮಹಿಳಾ ಕ್ರಿಕೆಟ್ ಆಯೋಜನೆ ಮಾಡಲಾಗಿತ್ತು. ಸೆಲೆಬ್ರಿಟಿ ಮಹಿಳಾ ಕ್ರಿಕೆಟ್ನಲ್ಲಿ ಭಾಗಿಯಾಗಿದ್ದಂಥ ಯುವತಿ ವಾಶ್ರೂಮ್ಗೆ ಹೋದಾಗ ಅಪರಿಚಿತನಿಂದ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. swan.370722 ಅಕೌಂಟ್ನಿಂದ ಸ್ನೇಹಿತೆಗೆ ವಿಡಿಯೋವನ್ನು ಕಳಿಸಲಾಗಿದೆ. ಹಣ ಕೊಡದೇ ಇದ್ರೆ ವಿಡಿಯೋ ವೈರಲ್ ಅಂತ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ. ಒಂದಷ್ಟು ವಿಡಿಯೋಗಳನ್ನು ಕಳಿಸಿ ಯುವತಿಗೆ ಬ್ಲಾಕ್ ಮೇಲ್ ಅನ್ನ ಕೂಡ ಮಾಡಲಾಗಿದೆ. ಸದ್ಯ ಈ ಸಂಬಂಧ ಸೈಬರ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿರುವಂಥದ್ದು ಯುವತಿ. ಆ ಅಕೌಂಟ್ ಯಾವುದೋ ಫೋನಿಂದ ಅದನ್ನ ಯೂಸ್ ಮಾಡಲಾಗಿದೆ, ಕಳಿಸಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಜಾಲಾಡ್ತಾರೆ ಪೊಲೀಸರು, ಸಿಕ್ಕಾಕೊಳ್ತಾರೆ ಈಸಿಯಾಗಿ, ನೋ ಡೌಟ್. ಯಾರು ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಯಾವಾಗ ನಡೆದಿರುವಂಥ ಘಟನೆ, ಯಾವಾಗ ಅವರ ಸ್ನೇಹಿತೆಗೆ ಕಳಿಸಿರುವಂಥದ್ದು, ಏನಂತ ದೂರನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ, ಯಾರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈಗ? ಪೃಥ್ವಿ, ಕಳೆದ ವಾರ ಈ ಒಂದು ಘಟನೆ ನಡೆದಿದೆ. ಸಾಕಷ್ಟು ರಿಯಾಲಿಟಿ ಶೋಗಳು ಮತ್ತೆ ಈ ಕೆಲವೊಂದು ಸೆಲೆಬ್ರಿಟಿಗಳನ್ನ ಹಾಕೊಂಡು ಒಂದಷ್ಟು ಗೇಮ್ಗಳನ್ನ ಆಡಿಸ್ತಿರ್ತಾರೆ, ಒಂದಷ್ಟು ಆಟಗಳನ್ನ ಆಡಿಸ್ತಿರ್ತಾರೆ. ಇತ್ತೀಚೆಗಷ್ಟೇ ನೀವು ಗಮನಿಸಬಹುದು, ಸೆಲೆಬ್ರಿಟಿಗಳನ್ನ ಕರ್ಕೊಂಡು, ಅಂದ್ರೆ ಸೀರಿಯಲ್ ಆಕ್ಟ್ರೆಸ್ಗಳಾಗಿರ್ಬೋದು, ಈ ರೀತಿಯಾಗಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದಂತಹ ಸ್ಪರ್ಧಿಗಳನ್ನ ಕರೆದುಕೊಂಡು ಒಂದಷ್ಟು ಕಬಡ್ಡಿ ಆಟಗಳನ್ನಾಗಿರ್ಬೋದು ಮತ್ತೆ ಕ್ರಿಕೆಟ್ ಟೂರ್ನಿಗಳನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಇತ್ತೀಚೆಗೆ ಕೋರಮಂಗಲದಲ್ಲಿ ಖಾಸಗಿ ಇಂಡೋರ್ ಸ್ಟೇಡಿಯಂ ಒಂದರಲ್ಲಿ ಒಂದು ಕ್ರಿಕೆಟ್ ಟೂರ್ನಿಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಟೂರ್ನಿಯಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದಂತಹ ಈ ಸ್ಪರ್ಧಿ ಕೂಡ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಕೆ ಅಲ್ಲಿದ್ದಂತಹ ವಾಶ್ರೂಮ್ ಅನ್ನ ಬಳಸೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಬಂದಿದ್ದಂತ ಅಪರಿಚಿತ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಆಕೆಯ ವಿಡಿಯೋ ಮತ್ತೆ ಫೋಟೋಗಳನ್ನ ತೆಗೆದುಕೊಂಡು, ಅಂದ್ರೆ ವಾಶ್ರೂಮ್ಗೆ ಹೋಗಿದ್ದಂತಹ ವಿಡಿಯೋ ಮತ್ತೆ ಫೋಟೋಗಳನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಗ್ರಾಮ್ ನ ಮೂಲಕ ಆ ಯುವತಿಯ ಫ್ರೆಂಡ್ಗೆ ಕಳಿಸಿ, ಈ ರೀತಿಯಾಗಿ ನನ್ನ ಬಳಿ ಫೋಟೋಗಳು ಮತ್ತೆ ವಿಡಿಯೋಗಳಿದಾವೆ, ನಾನೇ ಅದನ್ನ ಪಬ್ಲಿಕ್ ಮಾಡ್ತೇನೆ, ಒಂದ್ ವೇಳೆ ಪಬ್ಲಿಕ್ ಮಾಡಬಾರ್ದು ಅಂದ್ರೆ ನೀವು ನಮ್ಗೆ ಕೇಳಿದಷ್ಟು ಹಣ ಕೊಡ್ಬೇಕು ಅಂತೇಳಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರಕರಣವನ್ನ ಮೇಲ್ನೋಟಕ್ಕೆ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಆಕೆಗೆ ಪರಿಚಯ ಇದ್ದಂತ ವ್ಯಕ್ತಿಯಿಂದಲೇ ಈ ರೀತಿ ಆಗಿದೆ, ಅಥವಾ ಆಕೆಯನ್ನ ಸಾಕಷ್ಟು ದಿನಗಳಿಂದ ಫಾಲೋ ಮಾಡಿ ಆಕೆ ಬಗ್ಗೆ ತಿಳಿದುಕೊಂಡು ಈ ರೀತಿಯಾಗಿ ಕೃತ್ಯ ಎಸಗ್ತಿದ್ದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸದ್ಯಕ್ಕೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ನಡೆಸಲಾಗ್ತಿದೆ. ಆ ಒಂದು ಅಕೌಂಟ್ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. swan.370722 ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಅಂತ ಹೇಳಿ ಗೊತ್ತಾಗಿದೆ. ಇವ್ರದ್ದು ಒಬ್ಬರದೇ ವಿಡಿಯೋ ಅಂತನಾ, ಮತ್ತೆ ಬೇರೆಯವ್ರಿಗೆ ಯಾರಿಗಾದ್ರೂ ಕಳ್ಸಿದಾರಾ, ಅವ್ರೇನಾದ್ರೂ ದೂರು ಕೊಟ್ಟಿದಾರಾ, ಅದ್ರ ಬಗ್ಗೆ ಏನಾದ್ರೂ ವಿಚಾರಿಸಿದಾರಾ ಪೊಲೀಸರು? ಪೃಥ್ವಿ, ಸದ್ಯಕ್ಕೆ ಆತ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಆತ ಈ ರೀತಿಯಾಗಿ ವಿಡಿಯೋ ಕಳಿಸಿದ್ದಾನೆ ಅಂತ ಗೊತ್ತಾಗಿದೆ. ಅದು ಯಾವ ಒಂದು ಮೊಬೈಲ್ ನಿಂದ ಬಳಸಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಆ ಒಂದು ಐಡಿಯಾನ ಫಾಲೋ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾವ ಒಂದು ಮೊಬೈಲ್ ನಲ್ಲಿ ಲಾಗಿನ್ ಆಗಿದೆ, ಎಲ್ಲಿದೆ ಅಂತ ಹೇಳಿ ಲೊಕೇಶನ್ ಟ್ರ್ಯಾಕ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆರೋಪಿಯನ್ನ ಹಿಡಿದ ಮೇಲೆ ಆತನ ಮೊಬೈಲ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಎಷ್ಟು ಆತ ಫೇಕ್ ಅಕೌಂಟ್ ಗಳನ್ನ ಬಳಸಿದ್ದಾನೆ, ಆತ ಯಾರು, ಆತನ ಉದ್ದೇಶ ಏನು, ಈ ರೀತಿಯಾಗಿ ಸುಮಾರು ದಿನಗಳಿಂದಲೂ ಮಾಡುತ್ತಿದ್ದಾನ ಅಥವಾ ಬೇರೆಯವರಿಗೂ ಕೂಡ ಮಾಡಿರುವಂತ ಶಂಕೆ ಇದೆ. ಯಾಕಂದ್ರೆ ಒಂದಷ್ಟು ಜನ ಬಂದು ದೂರು ನೀಡ್ತಾರೆ, ಮತ್ತೊಂದಷ್ಟು ಜನ ಭಯ ಬಿದ್ದು ಆತನಿಗೆ ದುಡ್ಡು ಕೊಟ್ಬಿಟ್ಟು ಈ ರೀತಿಯಾಗಿ ಸರಿಪಡಿಸ್ಕೊಳ್ತಾರೆ. ಆದ್ರೆ ಆರೋಪಿಯನ್ನ ಹಿಡಿದಾಗ್ಲೇ ಈತನ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಬೇಕಿದೆ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.